ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ತಗೊಂಡಿರೋ ವಿಷಯ ನಿಜಕ್ಕೂ ನಮ್ಮೆಲ್ಲರ ದೈನಂದಿನ ಬದುಕಿಗೆ, ನಮ್ಮ ಆಚರಣೆಗಳಿಗೆ ಕನ್ನಡಿ ಹಿಡಿಯುವಂತಹ ಒಂದು ಅದ್ಭುತವಾದ ಟಾಪಿಕ್. ಹೌದು, ನಮಸ್ಕಾರ. ಇದು ತುಂಬಾನೇ ಕುತೂಹಲಕಾರಿ ವಿಷಯ. ಬನ್ನಿ ಇದನ್ನ ಬಿಡಿಸಿ ನೋಡೋಣ. ಇವತ್ತಿನ ಚರ್ಚೆಗೆ ನಾವು ಆರಿಸ್ಕೊಂಡಿರೋ ಮೂಲ ಲೇಖನ ಸನಾತನ ಭಾರತದ ಜೀವನಾಡಿ ಮತ್ತು ಹೋಳಿ ಹುಣ್ಣಿಮೆ. ಕರೆಕ್ಟ್. ಹೋಳಿ ಹಬ್ಬ ಅಂದಾಕ್ಷಣ ನಮ್ಮೆಲ್ಲರ ಕಣ್ಣು ಮುಂದೆ ಬರೋದು ಬರೀ ಬಣ್ಣ, ನೀರು, ಕುಣಿತ ಮತ್ತು ಸ್ನೇಹಿತರೊಡನೆ ಸೇರಿ ಮಾಡುವ ಸಂಭ್ರಮ ಅಲ್ವಾ? ಖಂಡಿತ. ಎಲ್ಲರಿಗೂ ಮೊದಲು ನೆನಪಾಗೋದೇ ಆ ಬಣ್ಣಗಳಾಟ. ಆದ್ರೆ ಈ ಲೇಖನ ಆಚರಣೆಯ ಈ ಮೇಲ್ಮೈ ಭಾಗವನ್ನ ಮಾತ್ರ ಮಾತನಾಡದೆ ಅದರ ಹಿಂದಿರುವ ಆಧ್ಯಾತ್ಮಿಕ, ಮಾನಸಿಕ ಮತ್ತು ಸಾಮಾಜಿಕ ವಿಜ್ಞಾನವನ್ನ ಬಹಳ ಅದ್ಭುತವಾಗಿ ಬಿಡಿಸಿಡುತ್ತೆ. ಹೌದು, ಇಲ್ಲಿ ಕೇವಲ ಬಣ್ಣಗಳ ಬಗ್ಗೆ ಮಾತ್ರ ಉಲ್ಲೇಖವಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಇಂತಹ ಆಚರಣೆಗಳ ಮೂಲಕ ಮನುಷ್ಯನ ದೇಹದ ಶಕ್ತಿ ಕೇಂದ್ರಗಳನ್ನ, ಅಂದ್ರೆ ನಮ್ಮ ಚಕ್ರಗಳನ್ನ, ಹಾಗೆ ಇಡೀ ಸಮಾಜದ ಏಕತೆಯನ್ನ ಹೇಗೆ ಬೆಸೆಯಲು ಪ್ರಯತ್ನಿಸಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇಂದಿನ ಈ ಡೀಪ್ ಡೈವ್ ಅಥವಾ ಆಳವಾದ ಚರ್ಚೆಯ ಪ್ರಮುಖ ಉದ್ದೇಶ. ಖಂಡಿತ ಈ ಲೇಖನದ ಮೂಲ ಉದ್ದೇಶವೇ ನಮ್ಮ ಹಬ್ಬಗಳ ಹಿಂದಿರುವ ಆಚರಣೆಗಳನ್ನ ಕೇವಲ ಸಂಪ್ರದಾಯ ಅನ್ನೋ ಚೌಕಟ್ಟಿನಿಂದ ಹೊರತಂದು ಅದರ ಆಳದಲ್ಲಿ ಅಡಗಿರುವ ರಹಸ್ಯಗಳನ್ನ ಅರಿಯುವುದು. ನಿಜ. ನಾವು ಆಚರಿಸುವ ಪ್ರತಿಯೊಂದು ಹಬ್ಬದ ಹಿಂದೆಯೂ ಒಂದು ಗಹನವಾದ ವಿಜ್ಞಾನ ಮತ್ತು ತತ್ವಜ್ಞಾನ ಅಡಗಿದೆ ಅನ್ನೋದನ್ನ ಈ ಮೂಲ ಲೇಖನ ಸ್ಪಷ್ಟವಾಗಿ ತೆರೆದಿಡುತ್ತೆ. ಅಂದ್ರೆ ಇದು ಕೇವಲ ಹೋಳಿ ಹಬ್ಬದ ಬಗ್ಗೆ ಮಾತ್ರವಲ್ಲ. ಹೌದು, ಕೇವಲ ಹೋಳಿ ಮಾತ್ರವಲ್ಲ. ಇಡೀ ಸನಾತನ ಪರಂಪರೆ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ವಿಕಾಸಕ್ಕೆ ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದರ ಒಂದು ವಿಸ್ತಾರವಾದ ಚಿತ್ರಣ ಇದು. ರೈಟ್. ಲೇಖನದ ಆರಂಭದಲ್ಲೇ ನನ್ನ ಗಮನ ಸೆಳೆದ ಒಂದು ಅತ್ಯಂತ ಆಕರ್ಷಕವಾದ ವಾಕ್ಯ ಇದೆ. ಅಲ್ಲಿ ಹೇಳಲಾಗಿದೆ, ಈ ಭೂಮಿ ಕೇವಲ ಮಣ್ಣಲ್ಲ, ಇದು ತಪಸ್ವಿಗಳ ತಪೋಭೂಮಿ ಅಂತ. ಹಾ, ಎಂತಹ ಅದ್ಭುತವಾದ ಸಾಲು ಅಲ್ವಾ? ನಿಜಕ್ಕೂ ಈ ಒಂದು ವಾಕ್ಯ ನಮ್ಮನ್ನ ಆಳವಾಗಿ ಯೋಚನೆಗೆ ಹಚ್ಚುತ್ತೆ. ನಾವು ಪ್ರತಿದಿನ ಓಡಾಡುವ, ಕಟ್ಟಡಗಳನ್ನ ಕಟ್ಟುವ, ವಾಸಿಸುವ ಈ ನೆಲವನ್ನ ಕೇವಲ ಜಿಯೋಗ್ರಾಫಿಕಲ್ ಅಥವಾ ಭೌಗೋಳಿಕ ದೃಷ್ಟಿಯಿಂದ ನೋಡದೆ ಅದನ್ನೊಂದು ಶಕ್ತಿಯುತವಾದ ತಪೋಭೂಮಿ ಅಂತ ಯಾಕೆ ಕರೆಯಲಾಗಿದೆ? ಯಾಕೆಂದ್ರೆ ಲೇಖನ ವಿವರಿಸುವಂತೆ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಪ್ರಕೃತಿಯ ರಹಸ್ಯಗಳನ್ನ ಕೇವಲ ಹೊರಗಿನ ಪ್ರಯೋಗಾಲಯಗಳಲ್ಲಿ ಅಥವಾ ಲ್ಯಾಬ್ಗಳಲ್ಲಿ ಹುಡುಕ್ಲಿಲ್ಲ. ಹೊರಗಿನ ಲ್ಯಾಬ್ಗಳಲ್ಲಿ ಅಲ್ಲ, ಬದಲಾಗಿ ತಮ್ಮ ಅಂತರಂಗದ ಕಣ್ಣಿನಿಂದ ಕಂಡುಕೊಂಡ್ರು. ಇದೇ ನಾವು ಗಮನಿಸಬೇಕಾದ ಅತ್ಯಂತ ರೋಚಕ ಸಂಗತಿ. ಆ ಅಂತರಂಗದ ಕಣ್ಣು ಅಥವಾ ಒಳನೋಟ. ಅಂದ್ರೆ ಇಂದಿನ ವಿಜ್ಞಾನಿಗಳು ಮೈಕ್ರೋಸ್ಕೋಪ್ ಅಥವಾ ಟೆಲಿಸ್ಕೋಪ್ ಮೂಲಕ ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾರಲ್ವಾ, ಹಾಗೆ. ಕರೆಕ್ಟ್. ಆದ್ರೆ ಅಂದಿನ ಋಷಿಮುನಿಗಳು ತಮ್ಮದೇ ದೇಹ ಮತ್ತು ಮನಸ್ಸನ್ನ ಒಂದು ಪ್ರಯೋಗಾಲಯವನ್ನಾಗಿ ಮಾಡಿಕೊಂಡಿದ್ರು. ಪ್ರಕೃತಿಯಲ್ಲಿ ಆಗುವ ಪ್ರತಿಯೊಂದು ಸಣ್ಣ ಬದಲಾವಣೆಯು ಮನುಷ್ಯನ ದೇಹದ ಮೇಲೆ, ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರು ಆಳವಾದ ಧ್ಯಾನದ ಸ್ಥಿತಿಯಲ್ಲಿ ಗ್ರಹಿಸಿದ್ರು. ಆ ಆಳವಾದ ಸಂಪರ್ಕವೇ ಸಪ್ತರ್ಷಿಗಳಿಂದ ಹಿಡಿದು ಇಂದಿನ ಗುರು ಪರಂಪರೆಯವರೆಗೆ ಹರಿದು ಬಂದಿದೆ. ಹೌದು, ಈ ಜ್ಞಾನ ಕೇವಲ ಪುಸ್ತಕಗಳಲ್ಲಿರುವ ಮಾಹಿತಿಯಲ್ಲ, ಅದು ಅಕ್ಷರಶಃ ಬದುಕುವ ದಾರಿ. ಅದೇ ದಾರಿಯನ್ನೇ ಸನಾತನ ಧರ್ಮ ಅಂತ ಕರೆಯಲಾಗಿದೆ. ಇದೇ ಲೇಖನದಲ್ಲಿ ಪ್ರಸ್ತಾಪಿಸಿರುವ ಆ ತಮಸೋಮ ಜ್ಯೋತಿರ್ಗಮಯ ಅನ್ನೋ ತತ್ವದ ಬಗ್ಗೆನೂ ನಾವು ಸ್ವಲ್ಪ ಮಾತಾಡಬೇಕು. ಖಂಡಿತ. ಅದನ್ನ ನಾವು ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವುದು ಅಂತ. ಆದ್ರೆ ದೈನಂದಿನ ಬದುಕಿನಲ್ಲಿ ಇದರ ಅರ್ಥ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಕತ್ತಲೆ ಅಂದ್ರೆ ಕೇವಲ ಸೂರ್ಯ ಮುಳುಗಿದ ಮೇಲೆ ಬರುವ ರಾತ್ರಿಯ ಕತ್ತಲೆ ಅಲ್ಲ. ಹೌದು, ಲೇಖನ ಹೇಳುವಂತೆ ಅದು ನಮ್ಮ ಒಳಗಿನ ಕತ್ತಲೆ. ಕರೆಕ್ಟ್. ಆ ಕತ್ತಲೆ ಅಂದ್ರೆ ನಮ್ಮ ಅಜ್ಞಾನ, ಗೊಂದಲ, ಸೋಮಾರಿತನ ಮತ್ತು ಅಹಂಕಾರದ ಕತ್ತಲೆ. ತಮಸ್ಸಂದ್ರೆ ಜಡತ್ವ ಅಥವಾ ಇನರ್ಷಿಯಾ ಅಲ್ವಾ? ಹೌದು. ಆ ಜಡತ್ವದಿಂದ ಜ್ಯೋತಿ ಅಂದ್ರೆ ಜ್ಞಾನ, ಸ್ಪಷ್ಟತೆ ಮತ್ತು ಕ್ರಿಯಾಶೀಲತೆಯ ಬೆಳಕಿನೆಡೆ ಸಾಗುವ ನಿರಂತರ ಪಯಣವೇ ಮನುಷ್ಯನ ಜೀವನ. ಈ ಪಯಣದಲ್ಲಿ ನಮ್ಮ ಹಬ್ಬಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಇಲ್ಲಿ ನಂದೊಂದು ಪ್ರಶ್ನೆ ಇದೆ. ಒಂದು ನಿಮಿಷ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಹೇಳಿ. ಹಬ್ಬಗಳು ನಮ್ಮನ್ನ ಎಚ್ಚರಿಸ್ತವೆ, ನಮಗೆ ದಾರಿದೀಪ ಆಗ್ತವೆ ಅನ್ನೋದು ಕೇಳೋಕ್ ಬಹಳ ಚೆನ್ನಾಗಿದೆ. ಆದರೆ ಇಂದಿನ ಬ್ಯುಸಿ ಲೈಫ್ನಲ್ಲಿ ಈ ಟ್ರಾಫಿಕ್ಕು, ಆಫೀಸು, ಟಾರ್ಗೆಟ್ ಅಂತ ಓಡಾಡ್ತಿರುವಾಗ ಯಾವುದೋ ಒಂದಿನ ಹಬ್ಬ ಬಂತು,
ಪೂಜೆ ಮಾಡಿದ್ವಿ, ಆ ಸಿಹಿ ತಿಂದ್ವಿ ಅಂತ ಇಟ್ಕೊಳ್ಳಿ. ಹ್ಮ್ ಬರೀ ಒಂದು ದಿನದ ಆಚರಣೆಯಿಂದ ನಿಜವಾಗಲೂ ಮಾನಸಿಕವಾಗಿ, ದೈಹಿಕವಾಗಿ ಅಷ್ಟೊಂದು ದೊಡ್ಡ ಬದಲಾವಣೆ ಆಗುತ್ತಾ? ಇದರ ಹಿಂದಿನ ವಿಜ್ಞಾನ ಏನು ಅಂತ ಲೇಖನ ವಿವರಿಸುತ್ತಾ? ಇದೇ ಈ ಲೇಖನದ ಅತ್ಯಂತ ಪ್ರಮುಖವಾದ ಭಾಗ. ಇಲ್ಲಿನ ಬೃಹತ್ತರ ಚಿತ್ರಣವನ್ನ ಗಮನಿಸಿದ್ರೆ ಇದು ಕೇವಲ ಒಂದು ದಿನದ ಸಂಭ್ರಮದ ಬಗ್ಗೆ ಮಾತಾಡ್ತಿಲ್ಲ. ಅಂದ್ರೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಅಂತನಾ? ಹೌದು. ಲೇಖನವು ಅಖಂಡ ಭಾರತದ ಜೀವನಾಡಿಯಾಗಿ ಹಬ್ಬಗಳ ಇಡೀ ಸರಮಾಲೆಯನ್ನೇ ಗುರುತಿಸುತ್ತೆ. ನಮ್ಮ ಸಂಪ್ರದಾಯದಲ್ಲಿ ಹಬ್ಬಗಳು ಎಲ್ಲೋ ರ್ಯಾಂಡಮ್ ಆಗಿ ಕ್ಯಾಲೆಂಡರ್ಲಿ ಬರೋದಿಲ್ಲ. ಓ, ಅದಕ್ಕೂ ಒಂದು ಸಿಸ್ಟಮ್ ಇದೆ. ಖಂಡಿತ. ಸಂಕ್ರಾಂತಿಯಿಂದ ಯುಗಾದಿಯವರೆಗೆ ಮತ್ತು ದೀಪಾವಳಿಯಿಂದ ಹೋಳಿಯವರೆಗಿನ ಹಬ್ಬಗಳನ್ನ ನೀವು ಗಮನಿಸಿದ್ರೆ ಪ್ರತಿಯೊಂದು ಹಬ್ಬಕ್ಕೂ ಪ್ರಕೃತಿಯಲ್ಲಿ ಆಗುವ ಋತುಮಾನದ ಬದಲಾವಣೆಗೂ ನೇರವಾದ ವೈಜ್ಞಾನಿಕವಾದ ಸಂಬಂಧ ಇದೆ. ಇಲ್ಲೊಂದು ಅದ್ಭುತವಾದ ವಿಚಾರ ಇದೆ. ಅಂದ್ರೆ ಸೀಸನಲ್ ಶಿಫ್ಟ್ ಮತ್ತು ನಮ್ಮ ಹಬ್ಬಗಳ ನಡುವಿನ ಕನೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು. ಇದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ವಾತಾವರಣ ಬದಲಾದಾಗ ನಮ್ಮ ದೇಹದಲ್ಲೂ ಬದಲಾವಣೆ ಆಗುತ್ತೆ. ಅದಕ್ಕೆ ತಕ್ಕಂತೆ ಆಚರಣೆಗಳನ್ನ ಡಿಸೈನ್ ಮಾಡಲಾಗಿದೆ ಅಂತ ಲೇಖನ ವಾದಿಸುತ್ತಾ? ನಿಖರವಾಗಿ ಹೋಳಿ ಹಬ್ಬ ಬರುವ ಸಮಯವನ್ನೇ ಗಮನಿಸಿ. ಇದು ಚಳಿಗಾಲ ಮುಗಿದು ವಸಂತ ಋತು ಅಂದ್ರೆ ಫಾಲ್ಗುಣ ಮಾಸ ಆರಂಭವಾಗುವ ಸಮಯ. ಹೌದು, ಬಿಸಿಲು ಶುರುವಾಗುವ ಟೈಮು. ಆಯುರ್ವೇದದ ಪ್ರಕಾರ ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಕಫದೋಷ ಶೇಖರಣೆಯಾಗಿರುತ್ತೆ. ವಸಂತ ಋತುವಿನ ಬಿಸಿಲು ಶುರುವಾದಾಗ ದೇಹದಲ್ಲಿ ಶೇಖರಣೆಯಾಗಿದ್ದ ಆ ಕಫ ಕರಗಲು ಶುರುವಾಗುತ್ತೆ. ಓ, ಅದಕ್ಕೆ ಆ ಟೈಮ್ನಲ್ಲಿ ನಮ್ಗೆ ಒಂಥರ ಆಲಸ್ಯ, ನಿದ್ದೆ ಬರೋದು. ಕರೆಕ್ಟ್. ಮನುಷ್ಯರಿಗೆ ವಿಪರೀತವಾದ ಸೋಮಾರಿತನ, ಆಲಸ್ಯ, ಜಡತ್ವ ಆವರಿಸುತ್ತೆ. ಇದನ್ನ ತಡೆಯಲು ದೇಹವನ್ನ ಮತ್ತೆ ಆಕ್ಟಿವೇಟ್ ಮಾಡಲು ಒಂದು ಬಲವಾದ ಭೌತಿಕ ಮತ್ತು ಮಾನಸಿಕ ಉತ್ತೇಜನದ ಅಗತ್ಯ ಇರುತ್ತೆ. ಅಂದ್ರೆ ಆಕ್ಟಿವೇಶನ್ ಬೇಕು. ಹೌದು. ಇಲ್ಲಿಯೇ ಋಷಿಗಳು ಹಬ್ಬಗಳನ್ನ ಕೇವಲ ಸಂಭ್ರಮಕ್ಕಾಗಿ ಅಲ್ಲದೆ ನಮ್ಮ ದೇಹದ ಶಕ್ತಿ ಕೇಂದ್ರಗಳನ್ನ ಅಂದ್ರೆ ಚಕ್ರಗಳನ್ನ ಜಾಗೃತಗೊಳಿಸಲು ರೂಪಿಸಿದ ವಿಜ್ಞಾನ ಅರ್ಥವಾಗುವುದು. ಒಂದ್ ನಿಮಿಷ, ಇಲ್ಲಿ ನಾನು ಸ್ವಲ್ಪ ಆಳವಾಗಿ ಕೇಳಲೇಬೇಕು. ಚಕ್ರಗಳನ್ನ ಜಾಗೃತಗೊಳಿಸುವುದು ಅಂದ್ರೆ ಏನು? ಬಣ್ಣ ಆಡೋದ್ರಿಂದ ಅಥವಾ ಹೋಲಿಕಾ ದಹನದ ಬೆಂಕಿ ಮುಂದೆ ನಿಲ್ಲೋದ್ರಿಂದ ನಮ್ಮ ದೇಹದ ಒಳಗಿರುವ ಫಿಸಿಕಲ್ ಎನರ್ಜಿ ಸೆಂಟರ್ಸ್ ಹೇಗೆ ಆಕ್ಟಿವೇಟ್ ಆಗ್ತವೆ? ಇದಕ್ಕೂ ಆಚರಣೆಗಿರೋ ಕೊಂಡಿ ಏನು? ಇದು ಬಹಳ ಅದ್ಭುತವಾದ ಪ್ರಶ್ನೆ. ಮೊದಲಿಗೆ ನಾವು ಹೋಲಿಕಾ ದಹನದ ವಿಚಾರಕ್ಕೆ ಬರೋಣ. ಸರಿ. ಚಳಿಗಾಲದ ಕೊನೆಯಲ್ಲಿ ದೇಹದಲ್ಲಿರುವ ಜಡತ್ವವನ್ನ ಹೋಗಲಾಡಿಸಲು ಉಷ್ಣತೆಯ ಅವಶ್ಯಕತೆ ಇರುತ್ತೆ. ಹೋಲಿಕಾ ದಹನದ ಆ ದೊಡ್ಡ ಬೆಂಕಿಯ ಸುತ್ತ ಜನರು ಸೇರಿ ಕುಣಿಯುವಾಗ ಆ ಬೆಂಕಿಯ ಉಷ್ಣತೆ ಮತ್ತು ದೈಹಿಕ ಚಲನೆ ಎರಡೂ ಸೇರಿ ದೇಹದ ನರಮಂಡಲವನ್ನ ಅಂದ್ರೆ ನರ್ವಸ್ ಸಿಸ್ಟಮ್ ಅನ್ನ ಪ್ರಚೋದಿಸ್ತವೆ. ಓಹೋ, ಅಂದ್ರೆ ಅದೊಂದು ಫಿಸಿಕಲ್ ಎಕ್ಸರ್ಸೈಸ್ ಜೊತೆಗೆ ಹೀಟ್ ಥೆರಪಿ ಇದ್ದ ಹಾಗೆ. ಖಂಡಿತ. ಇದರಿಂದ ರಕ್ತ ಸಂಚಾರ ಸರಾಗವಾಗಿ ಕಫದ ಜಡತ್ವ ದೂರವಾಗುತ್ತೆ. ಇನ್ನು ಬಣ್ಣಗಳ ವಿಚಾರಕ್ಕೆ ಬಂದ್ರೆ ಅಸಲಿ ಸನಾತನ ಆಚರಣೆಯಲ್ಲಿ ಬಳಸುವುದು ರಾಸಾಯನಿಕ ಬಣ್ಣಗಳನ್ನಲ್ಲ. ಈಗ ಬಳಸೋ ಕೆಮಿಕಲ್ ಕಲರ್ಸ್ ಅಲ್ಲ. ಅಲ್ಲವೇ ಅಲ್ಲ. ಅರಿಶಿಣ, ಬೇವಿನ ಎಲೆ, ಮುತ್ತುಗದ ಹೂವು ಅಂದ್ರೆ ಪೆಲಾಶ್ ಫ್ಲವರ್ಸ್, ಕುಂಕುಮದಂತಹ ನೈಸರ್ಗಿಕ ವಸ್ತುಗಳಿಂದ ಮಾಡಿದ ಬಣ್ಣಗಳನ್ನ ಬಳಸಲಾಗ್ತಿತ್ತು. ಅಂದ್ರೆ ಎಲ್ಲವೂ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ವಸ್ತುಗಳು. ಹೌದು. ವಸಂತ ಋತುವಿನ ಆರಂಭದಲ್ಲಿ ಈ ನೈಸರ್ಗಿಕ ಔಷಧೀಯ ಗುಣಗಳಿರುವ ಬಣ್ಣಗಳು ಚರ್ಮದ ಮೂಲಕ ದೇಹವನ್ನ ಪ್ರವೇಶಿಸಿದಾಗ ಅವು ದೇಹದ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತವೆ ಮತ್ತು ಸೂಕ್ಷ್ಮ ನರಗಳನ್ನ ಜಾಗೃತಗೊಳಿಸುತ್ತವೆ. ಇದನ್ನೇ ಚಕ್ರಗಳ ಜಾಗೃತಿ ಅನ್ನೋದು ಅಲ್ವಾ? ಕರೆಕ್ಟ್. ಯೋಗದ ಭಾಷೆಯಲ್ಲಿ ಇದನ್ನೇ ಚಕ್ರಗಳ ಜಾಗೃತಿ ಎನ್ನಲಾಗುತ್ತೆ. ಹೊರಗಿನ ಪ್ರಕೃತಿಯ ಶಕ್ತಿಯ ಮಟ್ಟ ಬದಲಾದಾಗ ಆ ಶಕ್ತಿಯನ್ನ ನಮ್ಮ ದೇಹವು ಸರಿಯಾಗಿ ಗ್ರಹಿಸಲು ಮತ್ತು ನಮ್ಮ ಚಕ್ರಗಳು ಬ್ಯಾಲೆನ್ಸ್ನಲ್ಲಿ ಇರಲು ಈ ಭೌತಿಕ ಆಚರಣೆಗಳು ಸಹಾಯ ಮಾಡುತ್ತವೆ. ವಾವ್! ಅಂದ್ರೆ ಇದು ಒಂದು ರೀತಿಯ ಪುರಾತನ ಕಾಲದ ಹೆಲ್ತ್ ಟೆಕ್ನಾಲಜಿ ಇದ್ದಾಗೆ. ಬೆಂಕಿ ಮತ್ತು ಬಣ್ಣಗಳು ಕೇವಲ ಸಿಂಬಾಲಿಕ್ ಅಲ್ಲ, ಅವು ನಮ್ಮ ದೇಹದ ಮೇಲೆ ನೇರವಾದ ಫಿಸಿಯಾಲಜಿಕಲ್ ಎಫೆಕ್ಟ್ ಬೀರುವಂತಹ ಟೂಲ್ಸ್. ನಿಜ. ಲೇಖನದಲ್ಲಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈ ಹಬ್ಬಗಳನ್ನ ಅಖಂಡ ಭಾರತದ ಜೀವನಾಡಿ ಅಂತ ಕರೆದಿದ್ದಾರೆ ಅನ್ಸುತ್ತೆ. ಕೇವಲ ಒಬ್ಬ ವ್ಯಕ್ತಿಯ ದೈಹಿಕ ಆರೋಗ್ಯ ಮಾತ್ರವಲ್ಲ, ಇಡೀ ಸಮಾಜದ ಆರೋಗ್ಯವನ್ನ ಇದು ಹೇಗೆ ಕಾಪಾಡುತ್ತೆ ಅಂತನೂ ಲೇಖನ ವಿವರಿಸಿದೆ. ಹೌದು. ಕೇವಲ ಒಬ್ಬರ ಆರೋಗ್ಯ ಅಲ್ಲ, ಈ ದೈಹಿಕ ಶಕ್ತಿ ಕೇಂದ್ರಗಳ ಜಾಗೃತಿಯ ಜೊತೆಗೆ ಸಾಮಾಜಿಕ ಏಕತೆಯ ಪರಿಕಲ್ಪನೆಯು ಸೇರ್ಕೊಂಡಾಗ ಅದು ನಿಜವಾದ ಜೀವನಾಡಿಯಾಗುತ್ತೆ. ಅಂದ್ರೆ ಕಮ್ಯುನಿಟಿ ಬಾಂಡಿಂಗ್. ಖಂಡಿತ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜಡತ್ವದಿಂದ ಹೊರಬಂದು ಸಮಾಜದ ಇತರರೊಡನೆ ಬೆರೆತಾಗ ಇಡೀ ಸಮುದಾಯದ ಶಕ್ತಿ ಹೆಚ್ಚಾಗುತ್ತೆ.
ಈ ವೈಯಕ್ತಿಕ ಆರೋಗ್ಯ ಮತ್ತು ಸಾಮಾಜಿಕ ಏಕತೆ ಇವೆರಡರ ಅದ್ಭುತ ಸಮತೋಲನವೇ ಸನಾತನ ಭಾರತದ ನಿಜವಾದ ಶಕ್ತಿ. ಖಂಡಿತ. ಈಗ ಈ ಶಕ್ತಿ ಕೇಂದ್ರಗಳ ಜಾಗೃತಿಯ ವಿಚಾರ ನಮ್ಮನ್ನ ಚರ್ಚೆಯ ಮತ್ತೊಂದು ಪ್ರಮುಖ ಘಟ್ಟಕ್ಕೆ ಕೊಂಡೊಯ್ಯುತ್ತೆ. ಅದೇ ಹೋಳಿ ಹುಣ್ಣಿಮೆ. ಹೌದು, ಇದು ಚರ್ಚೆಯ ಕೇಂದ್ರಬಿಂದು. ಹೋಳಿ ಹಬ್ಬ ಕೇವಲ ಬಣ್ಣಗಳ ಹಬ್ಬವಲ್ಲ, ಇದೊಂದು ದೀಕ್ಷೆ ಅಂತ ಲೇಖನದಲ್ಲಿ ಹೇಳಿರೋದು ನನಗೆ ಅಚ್ಚರಿ ಮೂಡಿಸ್ತು. ದೀಕ್ಷೆ ಅನ್ನೋ ಪದದ ಬಳಕೆ ಬಹಳ ಅರ್ಥಪೂರ್ಣವಾಗಿದೆ. ಸಾಮಾನ್ಯವಾಗಿ ನಾವು ದೀಕ್ಷೆ ಅಂದ್ರೆ ಯಾವುದೋ ಕಠಿಣವಾದ ವ್ರತ ಮಾಡೋದು, ಊಟ ಬಿಡೋದು ಅಥವಾ ಕಾಡಿಗೆ ಹೋಗಿ ತಪಸ್ ಮಾಡೋದು ಅಂತ ಅನ್ಕೊಂಡಿರ್ತೀವಿ ಅಲ್ವಾ. ಆದರೆ ಬಣ್ಣ ಎರಚ್ಕೊಂಡು ಖುಷಿಯಾಗಿರೋದನ್ನ ಲೇಖನ ದೀಕ್ಷೆ ಅಂತ ಯಾಕೆ ಕರೀತಿದೆ? ಇದೇನು ಕಮಿಟ್ಮೆಂಟ್? ಆ ಕಮಿಟ್ಮೆಂಟ್ ಅಥವಾ ದೀಕ್ಷೆಯನ್ನ ಅರ್ಥ ಮಾಡ್ಕೊಳ್ಳಲು ನಾವು ಮತ್ತೆ ಹೋಲಿಕಾ ದಹನದ ಹಿಂದಿನ ಮಾನಸಿಕ ವಿಜ್ಞಾನವನ್ನ ಬಿಡಿಸಿಡಬೇಕು. ಸರಿ. ಲೇಖನವು ಸ್ಪಷ್ಟಪಡಿಸುವಂತೆ ಇದು ಕೇವಲ ಕಟ್ಟಿಗೆಯನ್ನ ಅಥವಾ ಒಣಗಿದ ಎಲೆಗಳನ್ನ ಒಟ್ಟುಗೂಡಿಸಿ ಸುಡುವ ಪ್ರಕ್ರಿಯೆ ಅಲ್ಲ. ಇದು ಅಂತರಂಗದ ಅಶುದ್ಧಿಯನ್ನ ಸುಡುವ ಅತಿ ದೊಡ್ಡ ಸಾಂಕೇತಿಕ ಆಚರಣೆ. ಅಂದ್ರೆ ನಮ್ಮ ಒಳಗಿನ ಕಸ. ಹೌದು, ನಮ್ಮೆಲ್ಲರೊಳಗೂ ಒಂದಲ್ಲ ಒಂದು ರೀತಿಯ ಅಹಂಕಾರ, ಮತ್ಸರ, ಕೋಪ ಮತ್ತು ಆಗಲೇ ಹೇಳಿದ ಹಾಗೆ ಜಡತ್ವ ಇದ್ದೇ ಇರುತ್ತೆ. ಖಂಡಿತ ಇರುತ್ತೆ. ಹೋಲಿಕಾ ದಹನದ ಆ ಬೆಂಕಿಯಲ್ಲಿ ಭೌತಿಕವಾಗಿ ಒಣಗಿದ ಕಸವನ್ನ ಸುಡುವಾಗಲೇ ನಮ್ಮೊಳಗಿನ ಈ ನಕಾರಾತ್ಮಕ ಗುಣಗಳನ್ನ ಕೂಡ ಮಾನಸಿಕವಾಗಿ ಸುಟ್ಟು ಹಾಕುವ ದೀಕ್ಷೆಯನ್ನ ನಾವು ತಗೋಬೇಕು. ಒಳಗಿನ ಕಸವನ್ನ ಸುಟ್ಟು ಶುದ್ಧರಾಗದೆ ನಾವು ಹೊರಗಿನಿಂದ ಎಷ್ಟೇ ಬಣ್ಣ ಬಳಿದುಕೊಂಡ್ರೂ ಅದು ಅರ್ಥಹೀನ. ವಾವ್. ಅಂದ್ರೆ ಮೊದಲು ಹಳೆಯದನ್ನ, ನಕಾರಾತ್ಮಕವಾದದ್ದನ್ನ ನಾಶ ಮಾಡಬೇಕು, ಆಮೇಲೆ ಹೊಸ ಬಣ್ಣಗಳನ್ನ, ಹೊಸ ಉತ್ಸಾಹವನ್ನ ಮೈಗೂಡಿಸ್ಕೊಳ್ಬೇಕು. ಇದು ಬಹಳ ಲಾಜಿಕಲ್ ಆಗಿದೆ. ಹೌದು. ಇದ್ರ ಜೊತೆಗೆ ಲೇಖನವು ಹುಣ್ಣಿಮೆಯ ಶಕ್ತಿಯ ಬಗ್ಗೆಯೂ ಬಹಳ ದೀರ್ಘವಾಗಿ ವಿವರಿಸಿದೆ. ಹೋಲಿ ಹುಣ್ಣಿಮೆ ಅಂತಲೇ ನಾವು ಕರಿತೇವೆ. ಈ ಹುಣ್ಣಿಮೆಗೂ ಹಬ್ಬಕ್ಕೂ ಇರೋ ಆಳವಾದ ಕನೆಕ್ಷನ್ ಏನು? ಇದು ಬಹಳ ಆಸಕ್ತಿದಾಯಕ ಕನೆಕ್ಷನ್. ಚಂದ್ರನ ಪೂರ್ಣ ಶಕ್ತಿ ಇರುವ ದಿನದಂದು ಮನಸ್ಸನ್ನ ದೈವಿಕ ಚಿಂತನೆಯಲ್ಲಿ ತೊಡಗಿಸಿದ್ರೆ ಒಳಗಿನ ಇನ್ನರ್ ಲೈಟ್ ಅಥವಾ ಆತ್ಮಜ್ಯೋತಿ ಪ್ರಕಾಶಿಸುತ್ತೆ ಅಂತ ಹೇಳಲಾಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿ ನಾವು ಖಗೋಳ ವಿಜ್ಞಾನ ಅಂದ್ರೆ ಆಸ್ಟ್ರಾನಮಿ ಮತ್ತು ಮನಃಶಾಸ್ತ್ರವನ್ನ ಅಂದ್ರೆ ಸೈಕಾಲಜಿಯನ್ನ ಒಟ್ಟಿಗೆ ನೋಡಬೇಕು. ಓಕೆ. ಹುಣ್ಣಿಮೆಯ ದಿನ ಚಂದ್ರನ ಗುರುತ್ವಾಕರ್ಷಣೆಯ ಶಕ್ತಿ ಭೂಮಿಯ ಮೇಲೆ ಅತ್ಯಂತ ಗರಿಷ್ಠ ಮಟ್ಟದಲ್ಲಿರುತ್ತೆ. ಹೌದು, ಗ್ರಾವಿಟೇಷನಲ್ ಪುಲ್ ಜಾಸ್ತಿ ಇರುತ್ತೆ. ಇದರಿಂದಾಗಿಯೇ ಸಮುದ್ರದಲ್ಲಿ ಭರತ ಇಳಿತಗಳು ಅಂದ್ರೆ ಟೈಡ್ಸ್ ಅತಿ ಹೆಚ್ಚಾಗಿ ಆಗ್ತಾವೆ ಅನ್ನೋದು ನಮ್ಗೆಲ್ಲ ತಿಳಿದಿರುವ ವೈಜ್ಞಾನಿಕ ಸತ್ಯ. ಈಗ ಭೂಮಿಯ ಮೇಲೆ ನೀರಿನಂಶದ ಮೇಲೆ ಅಷ್ಟೊಂದು ಪ್ರಭಾವ ಬೀರುವ ಚಂದ್ರ ನಮ್ಮ ದೇಹದ ಮೇಲೂ ಪ್ರಭಾವ ಬೀರಲೇಬೇಕಲ್ವಾ? ಯಾಕೆಂದ್ರೆ ನಮ್ಮ ದೇಹದಲ್ಲೂ 70% ನೀರಿನಂಶವೇ ಇದೆ. ನಿಖರವಾಗಿಯೂ. ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದ್ರೆ ಸಮುದ್ರದಲ್ಲಿ ಅಲೆಗಳು ಏಳುವ ಹಾಗೆ ನಮ್ಮ ದೇಹದ ಒಳಗಿರುವ ನೀರಿನಂಶದಲ್ಲೂ ಬದಲಾವಣೆ ಆಗುತ್ತೆ ಅಂತ ಅರ್ಥನಾ? ಖಂಡಿತವಾಗಿಯೂ. ಆಂತರಿಕವಾಗಿ ಆಗುವ ಈ ಬದಲಾವಣೆಯು ನಮ್ಮ ಮನಸ್ಸು ಮತ್ತು ಭಾವನೆಗಳ ಮೇಲೆ ತೀವ್ರವಾದ ಪ್ರಭಾವ ಬೀರುತ್ತೆ ಅಂತ ಆಧುನಿಕ ವಿಜ್ಞಾನವು ಒಪ್ಪುತ್ತೆ. ಹೌದು, ಹುಣ್ಣಿಮೆ ದಿನ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಹುಣ್ಣಿಮೆಯ ದಿನ ಮನುಷ್ಯರ ಭಾವನೆಗಳು, ಅದು ಕೋಪ ಇರ್ಬೋದು, ದುಃಖ ಇರ್ಬೋದು ಅಥವಾ ಆನಂದ ಇರ್ಬೋದು, ಎಲ್ಲವೂ ತಾರಕಕ್ಕೇರ್ತವೆ. ಲೇಖನವು ಇದೇ ವಿಚಾರವನ್ನ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ವಿವರಿಸತ್ತೆ. ಅಂದ್ರೆ ಆ ಎನರ್ಜಿಯನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ. ಹೌದು. ಅಂಥ ಪ್ರಬಲವಾದ ಶಕ್ತಿ ಇರೋ ದಿನದಂದು ನಮ್ಮ ಮನಸ್ಸನ್ನ ಕೆಟ್ಟ ಯೋಚನೆಗಳಿಗೆ ಅಥವಾ ಕೇವಲ ಲೌಕಿಕ ಗದ್ದಲಗಳಿಗೆ ಬಿಟ್ಟುಕೊಟ್ರೆ ಅದು ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಬಹುದು. ಅದರ ಬದಲಾಗಿ ಆ ಅಗಾಧವಾದ ಎನರ್ಜಿಯನ್ನ ದೈವಿಕ ಚಿಂತನೆಯಲ್ಲಿ, ಧ್ಯಾನದಲ್ಲಿ ಅಥವಾ ಧನಾತ್ಮಕವಾದ ಆಚರಣೆಗಳಲ್ಲಿ ತೊಡಗಿಸಿದ್ರೆ ಆ ಹುಣ್ಣಿಮೆಯ ಶಕ್ತಿಯು ನಮ್ಮ ಒಳಗಿನ ಇನ್ನರ್ ಲೈಟ್ ಅಥವಾ ಆತ್ಮಜ್ಯೋತಿಯನ್ನ ಬೆಳಗಲು ಸಹಾಯ ಮಾಡುತ್ತೆ. ಅದ್ಭುತ. ಕತ್ತಲೆಯನ್ನ ಅಂದ್ರೆ ತಮಸ್ಸನ್ನ ಸುಟ್ಟು ಈ ಇನ್ನರ್ ಲೈಟ್ ಅನ್ನ ಜಾಗೃತಗೊಳಿಸುವುದೇ ಋಷಿ ಮುನಿಗಳು ರೂಪಿಸಿದ ಹೋಳಿ ಹುಣ್ಣಿಮೆಯ ಅಸಲಿ ಟೆಕ್ನಾಲಜಿ. ಇದು ನಿಜಕ್ಕೂ ಮೈ ಜುಮ್ಮನಿಸುವಂತಹ ವಿಚಾರ. ಸಾವಿರಾರು ವರ್ಷಗಳ ಹಿಂದೆಯೇ ಚಂದ್ರನ ಗುರುತ್ವಾಕರ್ಷಣೆ, ಮನುಷ್ಯನ ದೇಹದೊಳಗಿನ ನೀರಿನಂಶ ಮತ್ತು ಮನಸ್ಸಿನ ಏರಿಳಿತ ಇವೆಲ್ಲವನ್ನೂ ಲಿಂಕ್ ಮಾಡಿ ಒಂದು ಹಬ್ಬವನ್ನ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಪೂರ್ವಜರ ವಿಜ್ಞಾನ ಎಷ್ಟೊಂದು ಮುಂದುವರೆದಿತ್ತು ಅಂತ ಆಶ್ಚರ್ಯ ಆಗತ್ತೆ. ಹೌದು, ಅವರ ಒಳನೋಟ ಅಷ್ಟು ಆಳವಾಗಿತ್ತು. ಹಾಗಾದ್ರೆ ಈ ಎಲ್ಲದರ ಅರ್ಥವೇನೋ? ನಾವೆಲ್ಲರೂ ಹೋಳಿಯ ದಿನ ಬಣ್ಣಗಳನ್ನ ಎರಚ್ಕೊಂಡು ಆಟಾಡ್ತೀವಲ್ಲ, ಅದರ ಹಿಂದಿನ ತಾತ್ವಿಕ ಅರ್ಥವೇನೋ? ಲೇಖನವು ಇದಕ್ಕೆ ಬಹಳ ಸುಂದರವಾದ ವಿವರಣೆ ನೀಡಿದೆ. ಹೌದು, ಲೇಖನವು ಬಣ್ಣಗಳಿಗೂ ಮತ್ತು ಪ್ರಕೃತಿಯ ವೈವಿಧ್ಯತೆಗೂ ಒಂದು ಸುಂದರವಾದ ಹೋಲಿಕೆಯನ್ನ ನೀಡಿದೆ ಅಲ್ವಾ? ಖಂಡಿತ. ಬಣ್ಣಗಳು ಮೂಲತಃ ವೈವಿಧ್ಯತೆಯ ಸಂಕೇತ.
ಪ್ರಕೃತಿಯನ್ನು ಒಮ್ಮೆ ಗಮನಿಸಿ. ಅಲ್ಲಿ ಒಂದೇ ಬಣ್ಣದ ಹೂವುಗಳಿಲ್ಲ, ಒಂದೇ ಬಣ್ಣದ ಪಕ್ಷಿಗಳಿಲ್ಲ. ಹೌದು, ಎಲ್ಲವೂ ಮಲ್ಟಿಕಲರ್ಡ್. ಸಾವಿರಾರು ಬಣ್ಣಗಳು ಒಟ್ಟಿಗೆ ಸೇರಿದಾಗಲೇ ಅದನ್ನು ನಾವು ಪ್ರಕೃತಿಯ ಸೌಂದರ್ಯ ಅಂತ ಕರಿತೇವೆ. ಲೇಖನವು ಇದೇ ಉದಾಹರಣೆಯನ್ನ ಮನುಷ್ಯರಿಗೂ ಅನ್ವಯಿಸುತ್ತೆ. ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರು, ಬೇರೆ ಬೇರೆ ಆಲೋಚನೆಗಳನ್ನು ಹೊಂದಿದವರು. ಆದ್ರೆ ನಾವೆಲ್ಲರೂ ಒಂದೇ ಪ್ರಕೃತಿಯ ಭಾಗ. ಆಚರಿಸುವುದೇ ಈ ಬಣ್ಣಗಳಾಟ. ಮುಖಕ್ಕೆ ವಿವಿಧ ಬಣ್ಣಗಳನ್ನ ಹಚ್ಚಿಕೊಳ್ಳುವುದು ಅಂದ್ರೆ ನಾನು ನಿನ್ನ ವೈವಿಧ್ಯತೆಯನ್ನ ಒಪ್ಪುಕೊಳ್ತೇನೆ, ಸ್ವಾಗತಿಸ್ತೇನೆ ಅಂತ ಹೇಳುವ ಒಂದು ಭಾಷೆ. ಬಹಳ ಸುಂದರ ಮಾತು ಹೇಳಿದ್ರಿ. ಮುಖಕ್ಕೆ ಬಣ್ಣ ಬಳಿದುಕೊಂಡ ಆ ಕ್ಷಣದಲ್ಲಿ ನಮ್ಮೊಳಗಿನ ಅಹಂಕಾರವು ಅಳಿಸಿ ಹೋಗಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಮೂಡುತ್ತೆ. ಮುಖ ಪೂರ್ತಿ ಬಣ್ಣ ಇದ್ದಾಗ ಯಾರು ಬಾಸ್, ಯಾರು ಕೆಲ್ಸಗಾರ, ಯಾರು ಶ್ರೀಮಂತ, ಯಾರು ಬಡವ ಅನ್ನೋ ಯಾವ ಗುರುತು ಸಿಗೋದಿಲ್ಲ. ಅದೇ ಈ ಹಬ್ಬದ ಅತ್ಯುನ್ನತವಾದ ಸಂದೇಶ. ಲೇಖನವು ಈ ಬಣ್ಣಗಳ ಆಟವನ್ನ ವಸುಧೈವ ಕುಟುಂಬಕಂ ಅನ್ನೋ ಉನ್ನತ ತತ್ವಕ್ಕೆ ಕನೆಕ್ಟ್ ಮಾಡುತ್ತೆ. ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂತ. ಹೌದು, ಆ ವಿಶಾಲವಾದ ಭಾವನೆ. ಹೋಳಿ ದಿನ ಈ ತತ್ವವು ಹೇಗೆ ಪ್ರಾಯೋಗಿಕವಾಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಜಾರಿಗೆ ಬರುತ್ತೆ ಅನ್ನೋದನ್ನ ಯೋಚಿಸಿ. ಎಲ್ಲರ ಮುಖಕ್ಕೂ ಬಣ್ಣ ಹಚ್ಚಿದ ಮೇಲೆ ಅಲ್ಲಿ ಯಾರೂ ಪರಕೀಯರಲ್ಲ, ಯಾರೋ ಕೀಳಲ್ಲ, ಯಾರೂ ಮೇಲಲ್ಲ. ಎಲ್ಲರೂ ಆ ಪರಮಾತ್ಮನ ಮಕ್ಕಳು, ಎಲ್ಲರೂ ಆ ಪ್ರಕೃತಿಯ ಅಂಶಗಳು ಅನ್ನೋ ಸಮಾನತೆಯ ಸಂದೇಶವನ್ನ ಈ ಬಣ್ಣಗಳ ಆಟ ಸಾರುತ್ತೆ. ನಿಜ. ಕೇವಲ ಬಾಯಲ್ಲಿ ಸಮಾನತೆ ಅಂತ ಭಾಷಣ ಮಾಡೋದಕ್ಕಿಂತ ಈ ರೀತಿ ಒಂದು ಆಟದ ಮೂಲಕ ಇಡೀ ಸಮಾಜಕ್ಕೆ ಸಮಾನತೆಯ ಪಾಠ ಮಾಡೋದು ಎಷ್ಟೊಂದು ಎಫೆಕ್ಟಿವ್ ಆದ ವಿಧಾನ. ಖಂಡಿತ, ಇದೊಂದು ಅದ್ಭುತವಾದ ವಿಧಾನ. ಲೇಖನದ ಕೊನೆಯಲ್ಲಿ ಒಂದು ಪ್ರಬಲವಾದ ರೂಪಕವನ್ನ ಅಂದ್ರೆ ಮೆಟಾಫರ್ ಅನ್ನ ಬಳಸಲಾಗಿದೆ. ನಮ್ಮ ಉನ್ನತಿಗೆ ಕಾರಣವಾಗಿರುವ ಈ ಮೂಲ ಸಂಸ್ಕೃತಿಯು ನಮ್ಮನ್ನ ಪ್ರಕೃತಿಯೊಂದಿಗೆ ಬೆಸೆಯುತ್ತೆ ಮತ್ತು ಸನಾತನ ಸಂಸ್ಕೃತಿಯ ಈ ಬೇರುಗಳು ಗಟ್ಟಿಯಾಗಿದ್ದಷ್ಟು ನಮ್ಮ ಭವಿಷ್ಯದ ಮರವು ಅಷ್ಟೇ ಸಮೃದ್ಧವಾಗಿರುತ್ತೆ ಅಂತ ಹೇಳಲಾಗಿದೆ. ಆ ಬೇರು ಮತ್ತು ಮರದ ಹೋಲಿಕೆ ಈ ಇಡೀ ವಿಚಾರ ಮಂಥನಕ್ಕೆ ಒಂದು ಸುಂದರವಾದ ಚೌಕಟ್ಟನ್ನ ನೀಡುತ್ತೆ. ಹೌದು. ಯಾವುದೇ ಒಂದು ಮರ ಸಮೃದ್ಧವಾಗಿ ಬೆಳಿಬೇಕು, ಬಿರುಗಾಳಿ, ಮಳೆ ಬರುವಾಗ ಉರುಳಿ ಬೀಳ್ದೆ ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಅದರ ಕೊಂಬೆಗಳು ಎಷ್ಟು ಎತ್ತರಕ್ಕೆ ಬೆಳೆದಿವೆ ಅನ್ನೋದಕ್ಕಿಂತ ಅದರ ಬೇರುಗಳು ಭೂಮಿಯ ಆಳಕ್ಕೆ ಎಷ್ಟು ಇಳಿದಿವೆ ಮತ್ತು ಎಷ್ಟು ಬಲವಾಗಿವೆ ಅನ್ನೋದು ಮುಖ್ಯ. ಕರೆಕ್ಟ್. ಅದೇ ರೀತಿ ನಮ್ಮ ಭವಿಷ್ಯದ ಪೀಳಿಗೆಯು ಇಂದಿನ ಈ ಆಧುನಿಕ ಒತ್ತಡದ ಬದುಕಿನಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢವಾಗಿ ನಿಲ್ಲಬೇಕು ಅಂದ್ರೆ ನಮ್ಮ ಸಂಸ್ಕೃತಿಯ ಮೂಲ ಬೇರುಗಳನ್ನ ನಾವು ಮರಿಬಾರದು. ಬೇರುಗಳು ಅಂದ್ರೆ ಕೇವಲ ಹಳೆಯ ಆಚರಣೆಗಳಲ್ಲ. ಅಲ್ಲವೇ ಅಲ್ಲ, ಆ ಹಬ್ಬಗಳ ಹಿಂದಿನ ಈ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ತತ್ವಗಳು. ಹೋಲಿಕಾ ದಹನದ ಬೆಂಕಿಯ ಹಿಂದಿನ ಸೈಕಲಾಜಿಕಲ್ ಕ್ಲೆನ್ಸಿಂಗ್, ಬಣ್ಣಗಳ ಹಿಂದಿನ ಫಿಸಿಯೋಲಾಜಿಕಲ್ ಆಕ್ಟಿವೇಶನ್ ಮತ್ತು ಹುಣ್ಣಿಮೆಯ ಹಿಂದಿನ ಆಸ್ಟ್ರೋನಾಮಿ, ಇವೆಲ್ಲವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಗಟ್ಟಿಯಾಗಿ ಹಿಡಿದಿಟ್ಕೊಂಡಾಗ ಮಾತ್ರ ಭವಿಷ್ಯದ ಮರ ಸಮೃದ್ಧವಾಗಿರುತ್ತೆ ಅನ್ನೋದನ್ನೇ ಈ ರೂಪಕವು ನಮಗೆ ಸೂಚಿಸುತ್ತೆ. ಅದ್ಭುತ. ಇಡೀ ಚರ್ಚೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಕ್ರೋಢೀಕರಿಸಿ ನೋಡೋದಾದ್ರೆ, ನಾವು ಪ್ರತಿ ವರ್ಷ ಆಚರಿಸುವ ಹಬ್ಬಗಳು ಕೇವಲ ಕ್ಯಾಲೆಂಡರ್ ದಿನಾಂಕಗಳಲ್ಲ ಅಥವಾ ಕೇವಲ ಎಂಜಾಯ್ ಮಾಡೋದಿಕ್ಕೆ ಅಂತ ಮಾಡಿರೋ ವ್ಯವಸ್ಥೆ ಅಲ್ಲ. ಹೌದು, ಅವು ನಮ್ಮ ಪೂರ್ವಜರು ರೂಪಿಸಿದ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಹಾಗೂ ಮಾನಸಿಕ ತಂತ್ರಜ್ಞಾನ. ಚಳಿಗಾಲದ ಜಡತ್ವವನ್ನ, ನಮ್ಮೊಳಗಿನ ಅಹಂಕಾರ ಮತ್ತು ಅಜ್ಞಾನವನ್ನ ಬೆಂಕಿಯಲ್ಲಿ ಸುಟ್ಟು ಹಾಕಲು, ಪ್ರಕೃತಿಯ ಋತುಮಾನಗಳ ಬದಲಾವಣೆಗಳಿಗೆ ತಕ್ಕಂತೆ ನಮ್ಮ ದೇಹದ ಚಕ್ರಗಳನ್ನ ಜಾಗೃತಗೊಳಿಸಲು ಮಾಡಿರೋ ವ್ಯವಸ್ಥೆ. ಮತ್ತು ಹುಣ್ಣಿಮೆಯ ಶಕ್ತಿಯನ್ನ ಬಳಸಿಕೊಂಡು ನಮ್ಮೊಳಗಿನ ಆತ್ಮಜ್ಯೋತಿಯನ್ನ ಬೆಳಗಿಸುವ ತಂತ್ರಜ್ಞಾನ. ಖಂಡಿತ. ಹೋಲಿಕಾ ದಹನ ಕೇವಲ ಬೆಂಕಿಯಲ್ಲ, ಅದು ಒಳಗಿನ ಕಶ್ಮಲಗಳ ದಹನ. ಬಣ್ಣಗಳಾಟ ಕೇವಲ ಮೋಜಲ್ಲ, ಅದು ವಸುಧೈವ ಕುಟುಂಬಕಂ ಮತ್ತು ಸಮಾನತೆಯ ಪ್ರಾಕ್ಟಿಕಲ್ ಆಚರಣೆ. ಮೂಲ ಲೇಖನದ ಮುಕ್ತಾಯದ ಸಂದೇಶವೂ ಕೂಡ ಇದೇ ಹಾದಿಯಲ್ಲಿ ಸಾಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ತೋರಿದ ಈ ಹಾದಿಯೇ ಇಂದಿಗೂ ನಮಗೆಲ್ಲರಿಗೂ ದಾರಿದೀಪ. ನಿಜ. ಹಬ್ಬದ ದಿನ ನಾವು ಹಾಕುವ ಹೊಸ ಬಟ್ಟೆ, ಮಾಡುವ ಸಿಹಿ ಅಡುಗೆ, ಇವೆಲ್ಲವೂ ಕೇವಲ ಬಾಹ್ಯ ಆಚರಣೆಗಳು. ಈ ಬಾಹ್ಯ ಆಚರಣೆಗಳಷ್ಟೇ ಮುಖ್ಯವಾಗಿ ನಮ್ಮ ಅಂತರಾತ್ಮದ ಕತ್ತಲೆಯನ್ನ ಸುಟ್ಟು ಜ್ಞಾನದ ಬೆಳಕನ್ನ ಅಂದ್ರೆ ಆ ಇನ್ನರ್ ಲೈಟ್ ಅನ್ನ ಆಹ್ವಾನಿಸುವುದೇ ನಿಜವಾದ ಆಚರಣೆ ಅಂತ ಲೇಖನ ನಮಗೆ ಸ್ಮರಿಸುತ್ತೆ. ಅಂತರಂಗದ ಈ ಬದಲಾವಣೆಯತ್ತ ನಾವು ಗಮನ ಹರಿಸದಿದ್ರೆ ಹಬ್ಬಗಳು ಕೇವಲ ಗದ್ದಲವಾಗಿ ಉಳಿದುಬಿಡುತ್ತವೆ ಅನ್ನೋದೇ ಈ ಇಡೀ ಬರಹದ ಮೂಲ ಸಾರಾಂಶ. ಹೌದು. ಈ ಎಲ್ಲ ಆಳವಾದ ಹಾಗೂ ವಿಸ್ತಾರವಾದ ಸಂದೇಶಗಳನ್ನು ವಿವರಿಸಿದ ನಂತರ ಲೇಖನವು ಕೊನೆಯಲ್ಲಿ ಕೆಲವು ನಿರ್ದಿಷ್ಟವಾದ ಘೋಷಣೆಗಳೊಂದಿಗೆ ಮುಕ್ತಾಯವಾಗುತ್ತೆ.
ಲೇಖಕರು ತಮ್ಮ ಬರಹವನ್ನ ಜೈ ಭಾರತ ಮಾತಾ, ಜೈ ಸನಾತನ, ಸರ್ವಂ ಗುರುಚರಣಾರ್ಪಣಮಸ್ತು ಅನ್ನೋ ಪದಗಳೊಂದಿಗೆ ಮುಗಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ವರದಿ ಮಾಡಬಹುದು. ಖಂಡಿತ. ಈ ಸಾಲುಗಳು ಲೇಖಕರು ಆ ಪುರಾತನ ಪರಂಪರೆಯ ಬಗ್ಗೆ ಹೊಂದಿರುವ ಗೌರವ ಮತ್ತು ತಾವು ಹಂಚಿಕೊಂಡಿರುವ ಈ ಜ್ಞಾನವನ್ನ ಅಂದಿನಿಂದ ಇಂದಿನವರೆಗೆ ಉಳಿಸ್ಕೊಂಡು ಬಂದಿರುವ ಇಡೀ ಗುರುಪರಂಪರೆಗೆ ಅರ್ಪಿಸುವ ಸಮರ್ಪಣಾ ಭಾವವನ್ನ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ. ಹೌದು, ಲೇಖನದ ಆ ಮುಕ್ತಾಯವು ಇಡೀ ಪದ್ಯಕ್ಕೆ ಒಂದು ಭಾವನಾತ್ಮಕವಾದ ಸ್ಪರ್ಶವನ್ನ ನೀಡಿದೆ. ಈಗ ನಾವು ಈ ವಿಚಾರ ಮಂಥನವನ್ನ ಮುಕ್ತಾಯಗೊಳಿಸುವ ಹಂತಕ್ಕೆ ಬಂದಿದ್ದೇವೆ. ಖಂಡಿತ. ಆದ್ರೆ ಈ ಇಡೀ ಚರ್ಚೆಯು ಕೇಳುಗರಿಗೆಲ್ಲರಿಗೂ ಒಂದು ಬಹಳ ಪ್ರಮುಖವಾದ ಮತ್ತು ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಯಾವ ಪ್ರಶ್ನೆ ಅದು? ಸಾವಿರಾರು ವರ್ಷಗಳ ಹಿಂದೆಯೇ ಯಾವುದೇ ಆಧುನಿಕ ಲ್ಯಾಬ್ಗಳು ಇಲ್ಲದ ಕಾಲದಲ್ಲಿಯೇ ನಮ್ಮ ಋಷಿಮುನಿಗಳು ಹಬ್ಬಗಳನ್ನ ನಮ್ಮ ದೇಹದ ಶಕ್ತಿ ಕೇಂದ್ರಗಳಿಗೆ, ಋತುಮಾನದ ಬದಲಾವಣೆಗಳಿಗೆ ಮತ್ತು ಚಂದ್ರನ ಚಲನೆಗೆ ಕರಾರುವಾಗಾಡಿ ಹೊಂದುವಂತೆ ರೂಪಿಸಿದ್ರು. ಅಂದ್ರೆ ಇಂದಿನ ದಿನಗಳಲ್ಲಿ ನಾವು ಕೇವಲ ಮೂಢನಂಬಿಕೆ ಅಥವಾ ಹಳೆ ಸಂಪ್ರದಾಯ ಅಂತ ಕಡೆಗಣಿಸಿರುವ ಇನ್ನು ಎಷ್ಟು ದೈನಂದಿನ ಆಚರಣೆಗಳಲ್ಲಿ ಇನ್ಯಾವ ರೀತಿಯ ಬಲವಾದ ಶಾರೀರಿಕ ಮತ್ತು ಮಾನಸಿಕ ವಿಜ್ಞಾನ ಅಡಗಿರಬಹುದು. ನಿಜ. ಇದು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ವಿಚಾರ. ನಾವು ಬೆಳಗ್ಗೆ ಏಳುವುದರಿಂದ ಹಿಡಿದು ನಿದ್ರಿಸುವವರೆಗೆ ಮಾಡುವ ಅನೇಕ ಸಣ್ಣಪುಟ್ಟ ಆಚರಣೆಗಳ ಹಿಂದೆ ನಮಗೆ ಇನ್ನೂ ಅರ್ಥವಾಗದ ವಿಜ್ಞಾನ ಅಡಗಿದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಖಂಡಿತ. ಮುಂದಿನ ಬಾಲಿ ಯಾವುದಾದ್ರೂ ಹಬ್ಬವನ್ನ ಆಚರಿಸುವಾಗ ಕೇವಲ ಬಾಹ್ಯ ಸಂಭ್ರಮಕ್ಕೆ, ಬಣ್ಣ ಎರಚಿಕೊಳ್ಳೋದಕ್ಕೆ ಅಥವಾ ಸಿಹಿ ತಿನ್ನೋದಕ್ಕೆ ಮಾತ್ರ ಸೀಮಿತವಾಗದೆ ಆ ಆಚರಣೆಯ ಹಿಂದಿನ ಆ ಇನ್ನರ್ ಲೈಟ್ ಅಥವಾ ಆತ್ಮಜ್ಯೋತಿಯನ್ನ ಹುಡುಕೋ ಪ್ರಯತ್ನ ನಾವೆಲ್ಲರೂ ಖಂಡಿತ ಮಾಡ್ಬೇಕಲ್ವಾ? ಖಂಡಿತ ಮಾಡಬೇಕು. ಆ ಆಚರಣೆ ನನ್ನ ದೇಹದ ಮೇಲೆ, ನನ್ನ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತಿದೆ ಅಂತ ನಮ್ಮನ್ನ ನಾವು ಒಳಹೊಕ್ಕು ನೋಡಿಕೊಳ್ಳುವ ಆ ಪ್ರಯತ್ನವೇ ನಿಜವಾದ ಹಬ್ಬ. ಇದೊಂದು ಅತ್ಯಂತ ಪ್ರಚೋದನಾತ್ಮಕವಾದ ಚಿಂತನೆ. ಯಾವುದೇ ಒಂದು ಪರಂಪರೆಯನ್ನ ಕೇವಲ ಕುರುಡಾಗಿ ಅನುಸರಿಸದೆ ಅಥವಾ ಇದೆಲ್ಲ ಹಳೆ ಕಾಲದವರ ಮೂಢನಂಬಿಕೆ ಅಂತ ಕುರುಡಾಗಿ ತಿರಸ್ಕರಿಸದೆ ಅದರೊಳಗಿನ ಅಸಲಿ ವಿಜ್ಞಾನವನ್ನ ಮತ್ತು ತರ್ಕವನ್ನ ಹುಡುಕುವ ಈ ಪ್ರಯತ್ನವೇ ಒಂದು ಅದ್ಭುತವಾದ ಪಯಣ. ಹೌದು. ಮೂಲ ಲೇಖನದ ಇಷ್ಟೊಂದು ಆಳವಾದ ಅರ್ಥವನ್ನ ಬಿಡಿಸಿ ನೋಡಿದ್ದು ಒಂದು ಅತ್ಯಮೂಲ್ಯವಾದ ಅನುಭವ. ಜ್ಞಾನದ ಈ ಹುಡುಕಾಟ ಮತ್ತು ವಿಚಾರ ಮಂಥನ ಹೀಗೆಯೇ ನಿರಂತರವಾಗಿ ಮುಂದುವರಿಯಲಿ. ದೀಪದಿಂದ ದೀಪ ಹಚ್ಚುವಂತೆ ಅರಿವನ್ನಿಂದ ಅರಿವು ವಿಸ್ತಾರವಾಗಲಿ ಎಂದು ಆಶಿಸುತ್ತಾ ಇಂದಿನ ಈ ಚರ್ಚೆಯನ್ನ ಇಲ್ಲಿಗೆ ಪೂರ್ಣಗೊಳಿಸುತ್ತಿದ್ದೇವೆ. ಕತ್ತಲಿಯಿಂದ ಬೆಳಕಿನೆಡೆಗಿನ ಈ ಪಯಣ ನಮ್ಮೆಲ್ಲರದ್ದಾಗಲಿ.